ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರಿಗಾಗಿ ವಿವಿಧ ಇಲಾಖೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕರ್ತವ್ಯ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಾಜರಾತಿ ಸಂಗ್ರಹಣಾ ವ್ಯವಸ್ಥೆಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಇದು ಬಜೆಟ್ನಲ್ಲಿ ಘೋಷಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಮೇ 1, 2025 ಇದು ಒಂದು ಕಾರ್ಯಾನ್ವಯವಾಗಿದೆ. ಇದರಲ್ಲಿ ಮೊಟ್ಟ ಮೊದಲ ಕೆಲಸ ಇರತಕ್ಕಂಥದ್ದು ನೌಕರರು ನೋಂದಣಿ ಮಾಡಿಕೊಳ್ತಕ್ಕಂಥ ವಿಧಾನ. ಸೊ ಅದನ್ನು ಯಾವ ಥರ ಇದೆ ಅನ್ನೋದನ್ನು ಈ ಒಂದು ಫ್ಲೋ ಚಾರ್ಟ್ ಮೂಲಕ ತೋರಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡಿ ಅಂತಂದರೆ, ಪ್ಲೇಸ್ಟೋರ್ಗೆ ಹೋಗಿ. ಸೊ ಪ್ಲೇಸ್ಟೋರ್ಗೆ ಹೋದ ನಂತರ ಅಲ್ಲಿ ಕರ್ತವ್ಯ ಅಂತಕ್ಕಂಥ ಒಂದು ಆ್ಯಪನ್ನು ಕೊಡಿ. ಓಕೆ, ಕರ್ತವ್ಯ ಅಥವಾ KAMS ಅಂತ ಇರುತ್ತೆ. ಸೊ KAMS ಅಂತಕ್ಕಂಥ ಒಂದು ಆ್ಯಪನ್ನು ಕೊಟ್ಟಿದ್ರೆ ಈ ಥರ ಲೋಗೋ ಇರ್ತಕ್ಕಂಥ ಒಂದು ಆ್ಯಪ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಬರ್ತದೆ. ಆಮೇಲೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಫಸ್ಟ್ ನೀವೇನು ಮಾಡ್ತಕ್ಕಂಥ ಸ್ಟೆಪ್ ಬಂದುಬಿಟ್ಟು ರಿಜಿಸ್ಟರ್ ಅಂತ ಮಾಡಬೇಕು. ರಿಜಿಸ್ಟರ್ ಅಂದರೆ ನೋಂದಣಿ ಅಂತ ಕರಿತೀವಲ್ಲ. ಸೊ ನೋಂದಣಿ ಮಾಡಲಿಕ್ಕೆ ನೀವು ಫಸ್ಟಾಗಿ ಕ್ಲಿಕ್ ಮಾಡ್ತಕ್ಕಂಥದ್ದು ನೋಂದಣಿಗೆ. ಸೊ ನೋಂದಣಿಗೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೇಳ್ತಕ್ಕಂಥದ್ದೇ ನಿಮ್ಮ ಮೊಬೈಲ್ ನಂಬರ್. ನೆನಪಿರಲಿ, ಈ ಮೊಬೈಲ್ ನಂಬರ್ ನಿಮ್ಮ KGIDಗೆ ಏನಾಗಿರಬೇಕಪ್ಪ ಅಂತಂದರೆ ಅಟ್ಯಾಚ್ ಆಗಿರಬೇಕು. ಓಕೆ, ಸೊ ನೀವು ಯಾವ KGIDಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ ನಂಬರನ್ನು ನೀವೇನು ಮಾಡಬೇಕಾಗ್ತದೆ, ಇಲ್ಲಿ ಎಂಟರನ್ನು ಮಾಡಬೇಕು. ಆವಾಗ ಮೊಬೈಲ್ ನಂಬರನ್ನು 10 ಡಿಜಿಟ್ಗಳ ಸಂಖ್ಯೆಯನ್ನು ಎಡಿಟ್ ಮಾಡಿದ ಮೇಲೆ, ಎಂಟರ್ ಮಾಡಿದ ಮೇಲೆ ಗೆಟ್ OTP ಅಂತ ಬರ್ತದೆ. ಸೊ ಗೆಟ್ OTP ಅಂತ ಬಂದ ತಕ್ಷಣ ಸೊ ನೀವೇನು ಮಾಡಬೇಕು ಅಂತಂದರೆ OTPಯನ್ನು ಎಂಟರ್ ಮಾಡ್ತೀರಿ. OTP ಎಂಟರನ್ನು ಮಾಡಿದ ತಕ್ಷಣ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಈ ಥರನಾಗಿರ್ತಕ್ಕಂಥ OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ತೋರಿಸ್ತದೆ. ಆವಾಗ ಮುಂದೆ ಮಾಡ್ತಕ್ಕಂಥದ್ದು ಆಧಾರ್ನ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಮೇಲೆ ನಿಮ್ಮ ಇಲಾಖೆಗಳಿರ್ತದೆ, ಉದ್ದೇಶಗಳಿರ್ತದೆ, ಈ ಥರನಾಗಿರ್ತಕ್ಕಂಥದ್ದು ಎಂಪ್ಲಾಯರ್ ರಿಜಿಸ್ಟ್ರೇಷನ್ ಅನ್ನೋದನ್ನು ಹಾಕಿರಿ. ಸೊ ಮಾಮೂಲಿ ಅದು ಕೂಡ ಬರ್ತದೆ. ಸೊ ಇಲ್ಲಿ ಮಾಡ್ತಕ್ಕಂಥ ಮೇನ್ ಕೆಲಸ ಏನಪ್ಪ ಅಂದರೆ ನಿಮ್ಮ 12 ಡಿಜಿಟ್ ಆಧಾರ್ ನಂಬರನ್ನು ಹಾಕಬೇಕು. ಓಕೆನಾ. ಸೊ 12 ಡಿಜಿಟ್ಗಳ ಆಧಾರ್ ಸಂಖ್ಯೆಯನ್ನು ನೀವೇನು ಮಾಡ್ತೀರಿ, ಇಲ್ಲಿ ಹಾಕ್ತೀರಿ. 12 ಡಿಜಿಟ್ಸ್ಗಳ ಆಧಾರ್ ಸಂಖ್ಯೆಯನ್ನು ಹಾಕಿ ಒಂದ್ಸಲಿ ವ್ಯೂ ಮಾಡಿ. ಸೊ ವ್ಯೂ ಮಾಡಿದ ಮೇಲೆ ಕರೆಕ್ಟ್ ಆಗಿದೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ. ಸೊ ಗೊತ್ತಾದ ಮೇಲೆ ಏನು ಮಾಡಬೇಕು, ಈ ಚೆಕ್ ಬಾಕ್ಸಲ್ಲಿ, ಓಕೆ, ಈ ಚೆಕ್ ಬಾಕ್ಸಲ್ಲಿ ನೀವು ರೈಟ್ ಮಾರ್ಕನ್ನು ಹಾಕಬೇಕು. ಏನಿದೆ, ನನ್ನ ಆಧಾರ್ ಮಾಹಿತಿ, ಐಡೆಂಟಿಟಿ ಇನ್ಫಾರ್ಮೇಷನ್ ಹಾಗೂ ಇತರ ಮಾಹಿತಿಗಳನ್ನು UIDAIನೊಂದಿಗೆ KYC ಅಥವಾ ಹೌದು ಇಲ್ಲ ದೃಢೀಕರಣಕ್ಕೆ SR/NO ಅಥೆಂಟಿಕೇಷನ್ ಸರ್ಕಾರ ಬಳಸಲು ನನ್ನ ಒಪ್ಪಿಗೆ ಇದೆ. ಇಲಾಖೆ ನನ್ನ ವಿವರಗಳನ್ನು ದತ್ತಾಂಶದಲ್ಲಿ ನಮೂದು ಮಾಡಲು DBT ಮೂಲಕ ಹಣ ಸಂದಾಯ ಮಾಡಲು ಸರ್ಕಾರದ ವಿವಿಧ ಇಲಾಖೆಗಳ ಕಲ್ಯಾಣ ಯೋಜನೆಗಳಲ್ಲಿ ಬಳಸಲು ನನ್ನ ಸಹಮತಿ ಇದೆ ಅನ್ನೋದಕ್ಕೆ ಈ ಡೈಲಾಗ್ ಬಾಕ್ಸ್ಗೆ ನೀವೇನು ಮಾಡಬೇಕು, ಚೆಕ್ ಮಾಡಬೇಕು. ಸೊ ಚೆಕ್ ಹಾಕಿದ ಕೂಡಲೇ ಏನಾಗ್ತದಪ್ಪ ಅಂದರೆ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅದಕ್ಕೆ ಏನಾಗ್ತದೆ, ಒಂದು OTP ಬರ್ತದೆ. ಆವಾಗ ಆ OTP ಬಂದ ಕೂಡಲೇ ನೀವೇನು ಮಾಡಬೇಕು, 4 ರೀತಿಯಲ್ಲಿ ನೀವು OTPಗಳನ್ನು ತೊಗೊಳ್ಬೋದು ದೃಢೀಕರಣ ಮಾಡಲಿಕ್ಕೆ. ಒಂದು OTP ಮಾಡ್ಬೋದು, ಎರಡನೇದು ಫೇಸ್ ಕ್ಯಾಪ್ಚರ್ ಕೊಡ್ಬೋದು, ಥರ್ಡ್ ಒನ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಕೊಡ್ಬೋದು, ಫೋರ್ತ್ ಒನ್ ಐರಿಸ್ ಕ್ಯಾಪ್ಚರ್ ಮಾಡ್ಬೋದು. ಅದರಲ್ಲಿ ಮಾಮೂಲಿ OTP ಅಂತ ಹಾಕಿ. ಸೊ ಮೊಬೈಲ್ನಿಗೆ ನೀವು ಯಾವುದು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಆ ಮೊಬೈಲ್ಗೆ ಒಂದು OTP ಬರ್ತದೆ. ಸೊ ಅವಾಗ ನೀವೇನು ಮಾಡಿ OTPಯನ್ನು ಹಾಕಿ ಸಬ್ಮಿಟನ್ನು ಮಾಡಿ. ಸೊ ಸಬ್ಮಿಟ್ ಮಾಡಿದ ಮೇಲೆ ಏನಾಗ್ತದಪ್ಪ ಅಂತಂದರೆ ನಿಮ್ಮ ಕಾಮ್ಸ್ನಲ್ಲಿರ್ತಕ್ಕಂಥದ್ದು ಇಲ್ಲಿ KYC ಫಸ್ಟ್ ತೊಗೊಳ್ತದೆ. KYC ಫಸ್ಟಲ್ಲಿ ತೊಗೊಂಡ ನಂತರ ನೀವೇನಾಗಬೇಕಪ್ಪ, ಆವಾಗ ಜಸ್ಟ್ ನಿಮ್ಮದು KGID ನಂಬರನ್ನು ಹಾಕಬೇಕು. ಇಷ್ಟೆಲ್ಲ ಆದಮೇಲೆ KGID ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣವೇ ಸೊ ನಿಮ್ಮ ಏನಾಗ್ತದೆ, ಹೆಸರು, ನಿಮ್ಮ ಶಾಲೆ ಹೆಸರು ಏನಾಗ್ತದಪ್ಪ ಅಂತಂದ್ರೆ ತೋರಿಸ್ತದೆ. ಸೊ ನಿಮ್ಮ ಹೆಸರು ಏನಾಗಿದೆ, ಓಕೆನಾ. ಆಮೇಲೆ ನಿಮ್ಮ ಶಾಲೆ ಹೆಸರು, ನಿಮ್ಮ ಡಿಪಾರ್ಟ್ಮೆಂಟ್ ಏನಾಗ್ತದಪ್ಪ ಅಂದರೆ ತೋರಿಸ್ತದೆ. ಇಲ್ಲಿ ಹೋದ ನಂತರ ಇಲ್ಲಿ ಒಂದು 5-6 ಥರದ ಐಕಾನ್ಗಳು ಬರ್ತವೆ. ಸೊ ನೋಡಿ, ಅಟೆಂಡೆನ್ಸನ್ನು ಕೊಡುವಾಗ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಏನಿದೆ ಅಂದರೆ, ಪೊಸಿಷನ್ ಯುವರ್ ಫೇಸ್ ಪ್ರಾಪರ್ಲಿ ಇನ್ ದಿ ಕ್ಯಾಮೆರಾ ಮಾರ್ಕಿಂಗ್ಸ್. ಸೊ ನಿಮ್ಮ ಮುಖದಲ್ಲಿ ಎಷ್ಟು ಅದು ಭಾಗ ತೋರಿಸ್ತದಲ್ಲ ಅಷ್ಟು ಭಾಗದಲ್ಲಿ ನೀವು ಮುಖಗಳನ್ನು ಏನು ಮಾಡಬೇಕಂದ್ರೆ ಅದೇ ವೃತ್ತದಲ್ಲಿ ತೋರಿಸ್ಬೇಕು. ಎರಡನೇದು ಗ್ರ್ಯಾಂಡ್ ಪರ್ಮಿಷನ್ ಟು ಯೂಸ್ ದ ಕ್ಯಾಮೆರಾ ಆ್ಯಂಡ್ ಲೊಕೇಶನ್. ನಿಮ್ಮ ಕ್ಯಾಮೆರಾ ಮತ್ತು ಲೊಕೇಶನ್ಗೆ ಏನು ಮಾಡಬೇಕು, ನೀವು ಪರ್ಮಿಷನನ್ನು ಕೊಡಬೇಕು. ಆವಾಗ ಅದೇನಾಗ್ತದಪ್ಪ ಅಂದ್ರೆ ಇಲ್ಲಿ ನಿಮ್ಮ ಮುಖವನ್ನು ಏನು ಮಾಡ್ತದೆ, ತೊಗೋತದ. ಸೊ ಇನ್ನು ಮುಖವನ್ನು ತೊಗೊಂಡ ನಂತರ ಕ್ಯಾಪ್ಚರ್ ಪೇಸ್ ಅಂತ ಮಾಡಿ. ಸೊ ಕ್ಯಾಪ್ಚರ್ ಪೇಸ್ ಮಾಡಿದ ಮೇಲೆ ಏನಾಗ್ತದೆ ಅಂದ್ರೆ ಅದು ತೊಗೊಳ್ತದೆ. ಅಂದರೆ ನಿಮ್ಮ ಆಧಾರ್ ಅಪ್ಡೇಟ್ಗೆ ಮತ್ತು ನಿಮ್ಮ ಮುಖಕ್ಕೆ ಹೊಂದಾಣಿಕೆ ಆಗಿತ್ತಂದ್ರೆ ಅದು ಪೇಸ್ ಮ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಆವಾಗ ನಿಮ್ದು ಏನಾಯ್ತಪ್ಪ ಅಂದರೆ ಕಾಮ್ಸ್ಗೆ ನೋಂದಣಿ ಸಕ್ಸಸ್ಫುಲಿ ಆಯಿತು. ಆವಾಗ ನೀವೇನು ಮಾಡಬೇಕು, ಪ್ರತಿ ಸರಿ ಲಾಗಿನ್ ಅಂತ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ಏನಾಗ್ತೀರಿ, ಕ್ಯಾಂಪ್ಸ್ಗೆ ಹೋಗ್ತೀರಿ. ಕ್ಯಾಂಪ್ಸ್ಗೆ ಹೋದ ನಂತರ ಇಲ್ಲಿ ಫಸ್ಟ್ ಮಾಡ್ತಕ್ಕಂಥದ್ದೇ ಕೆಲಸ ನಿಮ್ಮ ಆಫೀಸ್ ಟೈಮನ್ನು ಎಡಿಟ್ ಮಾಡೋದು. ಓಕೆ, ನಿಮ್ಮ ಆಫೀಸ್ ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇಲ್ಲ ಅಲ್ಲಿ ಎಡಿಟ್ ಮಾಡ್ತಾರೆ. ಸೊ ಚೆಕ್ಇನ್ ಅಂತಂದರೆ ಹೊಡೆದಬೇಕು. ಚೆಕ್ಇನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮುಖವನ್ನು ತೋರಿಸಿದ ನಂತರ ಅದು ಟೈಮ್ ಬರ್ತದೆ. ಮತ್ತು ಆಫೀಸ್ನಿಂದ ಹೊರಡುವಾಗ ಚೆಕ್ಔಟ್ ಅಂತ ಬರ್ತೀರಿ. ಈ ಚೆಕ್ಔಟ್ ಏನಾಗ್ತದೆ ಅಂದರೆ ಈ ಟೈಮ್ಗೆ ಮಾತ್ರ ಓಪನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದು 10ರಿಂದ
4:45 ಇದೆ ಅಂತಂದರೆ ಒಂದು 13 ಮಿನಿಟ್ಸ್ ಬಿಫೋರೇ ಬಂದಿರ್ತದೆ. ಓಕೆನಾ, ಇದು 4:45ಗೆ ಚೆಕ್ಔಟ್ ಆಗ್ತದೆ, ಅದಕ್ಕಿಂತ ಮುಂಚೆ ಆಗೋದಿಲ್ಲ. ಓಕೆ, ಆಮೇಲೆ ಅಲ್ಲಿ ಕೆಳಗಡೆ ನೀವೇನು ಮಾಡಬೇಕಂದ್ರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಆಪ್ಷನ್ಸ್ ಇದ್ದಾವೆ, ಅಲ್ಲಿನೂ ಕೂಡ ನೀವು ಅವುಗಳನ್ನು ಏನು ಮಾಡಬೇಕಾಗ್ತದೆ, ಫಾಲೋಗಳನ್ನು ಮಾಡಬೇಕು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಎರರ್ ಇದ್ದಾವೆ. ಸೊ ಯಾರಿಗೆಲ್ಲ ಒಂದೇದು OTP ಬರ್ತಾ ಇಲ್ಲಲ್ಲ, ಅವ್ರು ಏನು ಮಾಡಬೇಕು, ನಿಮ್ಮ KGID DDOಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಏನು ಮಾಡಬೇಕು, ಕರೆಕ್ಟಾಗಿ ಸೀಡ್ ಮಾಡಲಿಕ್ಕೆ ಹೇಳಬೇಕು. ಇದು ಒಂದೇದು. ಎರಡನೇದು, ಯಾರ್ದೆಲ್ಲ ಹೆಸರು ನೇಮ್ ಮಿಸ್ಮ್ಯಾಚ್ ಇದೆಯಲ್ಲ, ಅವ್ರು ಏನು ಮಾಡಬೇಕು, ನಿಮ್ಮ KGIDಯಲ್ಲಿ ನಿಮ್ಮ ಆಧಾರ್ಗೆ ಇರ್ತಕ್ಕಂಥ ಹೆಸರನ್ನು ನೀವೇನು ಮಾಡಬೇಕು, ಅಲ್ಲಿ ಕರೆಕ್ಷನ್ಸ್ಗಳನ್ನು ಮಾಡಬೇಕು. ಯಾರ್ದು ಫೋಟೋ ಮಿಸ್ಮ್ಯಾಚ್ ಬರ್ತಾ ಇದೆಯಲ್ಲ, ಸೊ ಫೋಟೋ ಮಿಸ್ಮ್ಯಾಚ್ ಬಂದರೆ ನೀವು ಆಧಾರ್ ಕಾರ್ಡಲ್ಲಿ ಏನು ಮಾಡಬೇಕು, ಫೋಟೋವನ್ನು ಅಪ್ಡೇಟ್ಗಳನ್ನು ಮಾಡಬೇಕು. ಇಷ್ಟು 3 ಏನಾಗ್ತಾವಪ್ಪ ಅಂದರೆ ಎರರ್ ಬರ್ತಾವೆ. ಸೊ 3 ಎರರ್ಗೆ ಪರಿಹಾರಗಳು ಕೂಡ ಇದ್ದಾವೆ. OTP ಬರ್ತಾ ಇಲ್ಲ, ಸೊ ನಿಮ್ಮ KGID DDOಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಮೊಬೈಲ್ ನಂಬರನ್ನ ಅಪ್ಡೇಟ್ ಮಾಡಿಸಿ. ಯಾರ್ದು ನೇಮ್ ತಪ್ಪಿದೆಯಲ್ಲ, ಅವರ ನಿಮ್ಮ ನೇಮ್ ಏನಾಗಬೇಕು, ಆ್ಯಸ್ ಪರ್ ಆಧಾರ್ ಕಾರ್ಡ್ದಂಗೆ ಇರಬೇಕು. ಅದೇ ಥರನಾಗಿ KGIDಯಲ್ಲಿ ಇದು HRMS ಅಲ್ಲಿನೂ ಕೂಡ ಮಾಡಿಸ್ಲಿಕ್ಕೆ ನಿಮ್ಮ DDOಗೆ ಏನು ಮಾಡಬೇಕು, ರಿಕ್ವೆಸ್ಟನ್ನು ಮಾಡಿ. ಯಾರ್ದು ಫೋಟೋ ಮಿಸ್ಮ್ಯಾಚ್ ಬರ್ತಾ ಇಲ್ಲ, ನೀವೇ ಏನು ಮಾಡಬೇಕು, ಆಧಾರ್ ಕಾರ್ಡಲ್ಲಿ ಫೋಟೋವನ್ನು ಏನು ಮಾಡಬೇಕು, ಅಪ್ಡೇಟ್ಗಳನ್ನು ಕೊಟ್ಟರೆ ಖಂಡಿತವಾಗಿ ನೀವು ಏನಾಗ್ತೀರಿ, ಕರ್ತವ್ಯ ಮೊಬೈಲ್ ಆ್ಯಪ್ಗೆ ಇರ್ತಕ್ಕಂಥ ಎರರ್ಗಳನ್ನು ಹೋಗ್ತದೆ, ನೋಂದಣಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಕರ್ತವ್ಯದಲ್ಲಿ ಮೊಬೈಲ್ ಅಪ್ಲಿಕೇಶನಲ್ಲಿ ನೋಂದಣಿ ಮಾಡ್ತಕ್ಕಂಥ ಸರಳ ವಿಧಾನವನ್ನು ತೋರಿಸಿದ್ದೀನಿ. ಸೊ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.